ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಹಾಸನದಲ್ಲಿ ಹೃದಯಾಘಾತಕ್ಕೆ 1 ಬಲಿ 2 ಬಲಿ 3 ಬಲಿ ಅನುಕೂಲತೆಯನ್ನ ನೀವೆಲ್ಲ ನ್ಯೂಸ್ನಾಗ ನೋಡಿರ್ತೀರ. ಹಾಗಾದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹಾಸನದಲ್ಲಿ ಆಗ್ತಾ ಇರೋದೇನು, ಏನು ಹಾಸನದವರಿಗೆ ಮಾತ್ರ ಹೃದಯಾಘಾತ ಆಗ್ತಾ ಇದೆಯಾ, ಬೇರೆ ಕಡೆ ಎಲ್ಲೂ ಆಗ್ತಾ ಇಲ್ವಾ? ಹಾಗಾದ್ರೆ ಈ ಹಾರ್ಟ್ ಅಟ್ಯಾಕ್ ನ ಅಂಕಿ ಅಂಶಗಳು ಹೇಳೋದಾದ್ರೂ ಏನು, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರೋದನ್ನ ಬಹಳಷ್ಟು ದೊಡ್ಡ ಸುದ್ದಿ ಮಾಡ್ಬಿಟ್ಟಿದ್ದಾರೆ. ಹೇಗಂದ್ರೆ ಇಡೀ ದೇಶ, ರಾಜ್ಯ ಎಲ್ಲ ಕಡೆ ಹಾಸನದೇ ಸದ್ದು. ಹಾಗಾದ್ರೆ ಇಲ್ಲಿ ಹಾಸನದಲ್ಲಿ ಮಾತ್ರ ಆಗ್ತಾ ಇದೆಯಾ? ಹಾಸನದ ಜನ ಯಾವ ರೀತಿಯಾಗಿ ಭಯಭೀತ ಕೊಡ್ತಾ ಇದ್ದಾರೆ ಅಂದ್ರೆ, ಯಾವುದೇ ಕಾಯಿಲೆ ಇದ್ದವರೆಲ್ಲ ಸಹ ನಮ್ಮ ಮುಂದೆ ನಮ್ ಗೊತ್ತಿ ಏನಪ್ಪಾ, ಇಲ್ಲಿ ಹಾಸನಕ್ಕೆ ಏನಾದ್ರು ಕೆಲಸ ಇದ್ರೆ ಹೋಗ್ಬೇಕು ಬೇಡವಾ, ಈ ರೀತಿಯೆಲ್ಲ ಯೋಚನೆ ಪಡುವ ರೀತಿಯಲ್ಲಿ ಈ ಹಾಸನವನ್ನ ಈಗ ಬಿಂಬಿಸಿಬಿಟ್ಟಿದ್ದಾರೆ. ಹಾಸನ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾಸನ, ಈ ಸುದ್ದಿಯನ್ನ ಹಬ್ಬಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಹಾಸನದಲ್ಲಿ ಆಗ್ತಿರೋದು ಏನು ನೋಡ್ತಾ ಹೋದಾದ್ರೆ, ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಹಾಸನದಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿಯೂ ಸಹ, ರಾಜ್ಯದಲ್ಲಿಯೂ ಸಹ, ದೇಶದಲ್ಲಿಯೂ ಸಹ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಪ್ರತಿ ವರ್ಷದಿಂದ ವರ್ಷ ಹಾರ್ಟ್ ಅಟ್ಯಾಕ್ ನಿಂದ ಸಾಯುವವರ ಸಂಖ್ಯೆ ಹೆಚ್ಚಾನೆ ಹೋಗ್ತಾ ಇದೆ. ಹಾಗಾದ್ರೆ ಈ ಹಾರ್ಟ್ ಅಟ್ಯಾಕ್ ನಿಂದ ಸಾಯುವವರ ಸಂಖ್ಯೆ ಜಗತ್ತಿನಲ್ಲಿ ನೋಡೋದಾದ್ರೆ, ಜಗತ್ತಿನಲ್ಲಿ ಪ್ರತಿ ದಿನಕ್ಕೆ 49,000 ಜನ ಹಾರ್ಟ್ ಅಟ್ಯಾಕ್ ನಿಂದಾಗಿ ಸಾಯ್ತಾ ಇದ್ದಾರೆ. ಇದೆಲ್ಲ ಜಗತ್ತಿನಿಂದ ಆತಂದ್ರೆ ನಮ್ಮ ಭಾರತ ಕಡೆ ಬರೋದಾದ್ರೆ, ಭಾರತದಲ್ಲಿ ಪ್ರತಿ ಗಂಟೆಗೆ 250 ಜನರು ಅಂದ್ರೆ 250 ಜನ ಪ್ರತಿ ಗಂಟೆಗೆ ಸಾವನ್ನಪ್ತಾ ಇದ್ದಾರೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಇಂದಾಗಿ. ಇದು ಹಾರ್ಟ್ ರಿಲೇಟೆಡ್ ಇಶ್ಯೂ ಅನ್ನೋದು ಕೇವಲ ಹಾಸನಕ್ಕೆ ಮಾತ್ರ ಸಂಬಂಧ ಅಲ್ಲ, ಇಡೀ ನಮ್ಮ ರಾಜ್ಯ, ದೇಶ ಹಾಗೂ ಪ್ರಪಂಚದಲ್ಲೆಲ್ಲ ಇರ್ತಾ ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಕೆಲವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಹಾರ್ಟ್ ಅಟ್ಯಾಕ್ ನ ಸಂಖ್ಯೆ ಹೀಗೆ ಇರುವುದಕ್ಕೆ ಕಾರಣ ಏನಂದ್ರೆ, ಕೋವಿಶೀಲ್ಡ್ ಲಸಿಕೆ ಹಾಕಿರುವುದರಿಂದಾಗಿ ಈ ಹಾರ್ಟ್ ಅಟ್ಯಾಕ್ ಹೆಚ್ಚುತ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಇನ್ನು ವೈದ್ಯರೇ ದೃಢಪಡಿಸಿದ್ದಾರೆ, ಕೋವಿಡ್ ಲಸಿಕೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ ಅಂತ ವೈದ್ಯರೇ ಸ್ಪಷ್ಟವಾಗಿ ದೃಢಪಡಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಕೆಲವು ಪಾಯಿಂಟ್ ಗಳು ನೋಡ್ಬೇಕು. ಮೊದಲನೇದಾಗಿ ಹಾರ್ಟ್ ಅಟ್ಯಾಕ್ ಹೇಗೆ ಆಗುತ್ತೆ ಅಂದ್ರೆ, ನಮ್ಮ ನರಗಳಲ್ಲಿ ಅಂದ್ರೆ ಹಾರ್ಟ್ ನ ನರಗಳಲ್ಲಿ ಬ್ಲಾಕ್ ಆಗುತ್ತೆ, ಅಂದ್ರೆ ರಕ್ತ ಹೋಗುವುದಕ್ಕೆ ಆಗುದಿಲ್ಲ, ರಕ್ತವೇ ಹಾರ್ಟ್ ಗೆ ತಲುಪಲಿಲ್ಲ ಅಂದ್ರೆ ಆ ಕಾರಣದಿಂದ ಹಾರ್ಟ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನಂದ್ರೆ, ಅತಿಯಾದ ಒತ್ತಡ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಸಿಗರೆಟ್, ಧೂಮಪಾನ, ಮದ್ಯಪಾನ, ಈ ಎಲ್ಲಾ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಷ್ಟೇ ಅಲ್ಲದೆ ಈಗಿನ ಜೀವನ ಶೈಲಿಯೂ ಸಹ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಮತ್ತೆ ಹೊರಗಿನ ಪದಾರ್ಥ ಅಂದ್ರೆ ಎಣ್ಣೆ ಪದಾರ್ಥಗಳ ತಿನ್ನುವುದು ಈ ಹಾರ್ಟ್ ಅಟ್ಯಾಕ್ ಅನ್ನೋ ವಿಷಯ ಈಗಿನ ದಿನಮಾನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಹಾಗಾದ್ರೆ ಇದರಿಂದ ದೂರ ಹೇಗಿರ್ಬೇಕು? ಹಾರ್ಟ್ ಅಟ್ಯಾಕ್ ನಿಂದ ದೂರ ಆಗಿರ್ಬೇಕು ಅಂದ್ರೆ ಎಣ್ಣೆ ಪದಾರ್ಥಗಳನ್ನ ದೂರ ಮಾಡಬೇಕು. ಊಟದಲ್ಲಿ ಎಣ್ಣೆ ಪದಾರ್ಥಗಳು, ಜಂಕ್ ಪದಾರ್ಥಗಳಿಂದ ದೂರ ಇರಬೇಕು. ಮತ್ತು ಅದ್ರ ಜೊತೆಗೆ ಧೂಮಪಾನ ಆಗಲಿ, ಮದ್ಯಪಾನ ಆಗಲಿ, ಇಂಥವನ್ನೆಲ್ಲ ಸೇವಿಸೋದನ್ನ ಕಮ್ಮಿ ಮಾಡಬೇಕು. ಮತ್ತೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹಾರ್ಟ್ ಚೆಕ್ಅಪ್ ಮಾಡಿಸ್ಬೇಕು. ಈ ಹಾರ್ಟ್ ಅಟ್ಯಾಕ್ ನಿಂದ ದೂರ ಇರಲು ಸಹಾಯ ಆಗುತ್ತೆ. ಈ ವಿಡಿಯೋದಲ್ಲಿ ನಾ ಹೇಳೋದಿಷ್ಟೇ, ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಎಲ್ಲ ಸರ್ವೇ ಸಾಮಾನ್ಯವಾಗಿದೆ. ಈ ಹಾಸನದಲ್ಲಿ ತೋರಿಸಿದರೆ ಹಾಸನದಲ್ಲಿ ಮಾತ್ರ ಆಗ್ತಾ ಇಲ್ಲ, ಇಡೀ ದೇಶದಲ್ಲಿ, ಜಗತ್ತಲ್ಲಿ, ಪ್ರಪಂಚದಲ್ಲಿ ಎಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು ತಾಂಡವವಾಡ್ತಾ ಇದೆ. ನಿಮ್ಮ ಜೀವನ ಶೈಲಿ ಯಾವ ರೀತಿಯಾಗಿ ಒಳ್ಳೆದಿರುತ್ತೋ ಆ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ನಿಂದ ಅಷ್ಟೇ ನಾವು ದೂರ ಇರಬಹುದು ಅಂತ ಹೇಳ್ಕೊಂಡು ಥ್ಯಾಂಕ್ ಯು.